ಹೇಳ್ಕೊಡೋದು ಮಾತ್ರ ಅಲ್ಲ, ಪಾಠ ಕಲೀಲೂಬೇಕು. ಬಾವಾ, ದೊಡ್ಡವ್ರ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಕೊಡಿ. ದೊಡ್ಡ ಮನೆ ಮರ್ಯಾದೆನ ಕಳಿಯೋಕೆ ಅಂತಲೇ ಬಂದಿದ್ದಾಳೆ ಇವಳು. ಅದಕ್ಕೆ ಮಾತಿನ ಮ್ಯಾಗ ಹೊಸ ನಿಗಾ ಇರಲಿ. ಏನ್ ಹೇಳ್ತಿದ್ದೀರಾ ನೀವು? ಹಿರಿಯತ್ಗೆ ನಮ್ಮವರ ಕ್ಷಮೆ ಕೇಳಿ. ರಾಮು ಅವರೇ, ನಾನು ಯಾಕೆ ಕ್ಷಮೆ ಕೇಳಬೇಕು? ನಾನೇನು ತಪ್ಪು ಮಾಡಿಲ್ಲ. ಸರಿ, ಅದಕ್ಕೆ ನಮ್ಮವ್ರ ಪರವಾಗಿ ನಿಮ್ಮ ತವ ನಾನು ಬೇಡ, ನಿಲ್ಲಿಸಿ. ನಾನೇ ಕೇಳ್ತೀನಿ. ಸಾರಿ ನಂತಾರೆ. ಬಾವಾ, ಜಾನ್ಕಿ ಏನು ಸಾರಿ ಕೇಳಬೇಕಾಗಿರಲಿಲ್ಲ. ಹೋಗಿ ಸಮಾಧಾನ ಮಾಡಿ. ಅಲ್ಲ, ನಿಮ್ಮ ಕೈಗೆ ಏನಾಯ್ತು ಅಂತ ಹೇಳಲೇ ಇಲ್ಲ. ಅದು ಬಾವಾ, ನಾನು ಅಪ್ಪಯ್ಯನ ನೋಡೋಕೆ ಹೋಗಿದ್ದೆ. ಅಪ್ಪಯ್ಯ ಒಂದು ಹೊಸ ನಾಯಿ ಮರಿ ತಂದಿದ್ದಾರೆ. ನಾಯಿ ಮರಿ ಜೊತೆ ಆಡಬೇಕಾದ್ರೆ ಅದು ನನ್ನ ಕೈ ಕಚ್ಚಿತು. ಅಯ್ಯೋ, ಒಸಿ ಹುಷಾರಾಗಿರೋದಲ್ವ ಅದಕ್ಕೆ. ಅದು ಸರಿ, ಮಾವಯ್ಯ ಹೆಂಗವ್ರೆ? ಓ, ಚೆನ್ನಾಗಿದ್ದಾರೆ ಬಾವಾ. ನೀವು ಹೋಗಿ ಜಾನ್ಕಿಗೆ ಸಮಾಧಾನ ಮಾಡಿ. ಮೊದಲು ಈ ಬ್ಯಾಂಡೇಜ್ ಕಿತ್ತಾಕಬೇಕು. ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ನಮ್ಮವರೇ, ಪಾಪನಾ ನಮ್ಮವರೇ, ನಂಗೆ ಅಲ್ಲೇನು ನಡೀತು ಅಂತ ಸರಿಯಾಗಿ ಗೊತ್ತಿಲ್ಲ. ಆದರೆ ಅತ್ತಿಗೆ ಹೇಳಿದ್ದು ನೋಡಿದ್ರೆ ನೀವು ಮಾಡಿದ್ರಾಗ ಏನೋ ತೆಪ್ಪೈತೆ ಅನ್ನಿಸ್ತೈತೆ. ನಿಮ್ಗೇನು ನಡೀತು ಅಂತ ಗೊತ್ತಿಲ್ಲ ತಾನೆ? ಮತ್ತ್ಯಾಕೆ ಮಾತಾಡಕ್ಕೆ ಬಂದ್ರಿ? ಸುಮ್ಮನೆ ಹೋಗಿ. ಅಲ್ಲ, ಹಂಗಾರೆ ಏನು ನಡೀತು ಅಂತ ನೀವಾರ ಹೇಳಿ. ಸಂಸಿ ನಮ್ಮರೆ, ಅತ್ತಿಗೆ ಹೇಳಿದ್ರಾಗುವೆ ಪದೇ ಪದೇ ಅದನ್ನೇ ಹೇಳಬೇಡಿ. ಮರೆ, ಐ ಸಾರಿ, ಕ್ಷಮಿಸ್ಬಿಡಿ ಪ್ಲೀಸ್ ಪ್ಲೀಸ್ ನಮ್ಮವ್ರೆ. ನಮ್ಮವ್ರೆ, ಶಿಕ್ಷೆ ಅಂತವ ಏನಾರ ಒಂದು 10 ಸಲ ಬರೆಯಕ್ಕೆ ಕೊಡಿ, ತಗೊಳ್ಳಿ. ಹೋಗಿಪ್ಪ, ನೀವು ಏನು ಮಾಡಿದ್ರೆ ನಮ್ಮ ಮಾರಾಣಿ ತಣ್ಣಗಾಯ್ತಾರೆ. 7 ಸಾಗರಗಳನ್ನು ದಾಟಿ ನನಗಾಗಿ ಪಾರಿಜಾತ ಪುಷ್ಪಗಳನ್ನು ಬೊಗಸೆಯಲ್ಲಿ ಹೊತ್ತು ತನ್ನಿ ಮಹಾರಾಜರೇ. ಓಹೋ, ಅದುವೇ ನಮ್ಮವರ ಆಸೆಯಾದರೆ ಕೇವಲ ಪುಷ್ಪಗಳನ್ನೇಕೆ, ಇಡೀ ವನವನ್ನೇ ಹೊತ್ತು ತಂದು ನಿಮ್ಮ ಪಾದಗಳಿಗೆ ಅರ್ಪಿಸುವೆನು. ಅಷ್ಟೇ ಏಕೆ, ರಾಜಾಧಿರಾಜರುಗಳು ತಮ್ಮ ಪ್ರಿಯತಮೆಯನ್ನು ಒಲಿಸಲು ಮಾಡಿದ ಎಲ್ಲ ಹರಸಾಹಸಗಳನ್ನು ಮಾಡುವೆ. ಏನನ್ನುವಿರಿ ಮಹಾರಾಣಿ? ಓ, ಎಲ್ಲ ಹರಸಾಹಸನೂ ಮಾಡ್ತೀರಾ? ಅಯ್ಯ, ಎಲ್ಲ ಅಂದರೆ ಎಲ್ಲ ಅಲ್ಲ,
ಪ್ರಿಯತಮಿನ ಸಮಾಧಾನ ಪಡಿಸೋಕ್ಕೆ ಒಂದೇ ಒಂದು ಟ್ರಿಕ್ ಇದೆ. ಅದು ರಾಜಾದಿರಾಜರುಗಳಿಗೆ ಗೊತ್ತಿರಲಿಲ್ಲ. ಟಿಕ್ಕ ಏನು ನಮ್ಮರ ಇದು? ಒಂದು ಉಪಾಯ ಇದೆ ಅಂತ. ಏನು? ಇದೇ ಉಪಾಯ. ಹೆಂಡತಿನ ಸಮಾಧಾನ ಪಡಿಸೋಕ್ಕೆ ಇಷ್ಟು ಸಾಕು. ನೀವು ಬೇರೆ ಶಿವಪ್ಪನ ನೋಡಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಕಾಳಜಿಯಿಂದ ಇರೋಣ ಅಂತ ಹಾಗೆ ಮಾಡಿದೆ. ಅದು ಬಿಟ್ಟರೆ ಆ ಹೆಂಗಸನ್ನ ನೋಸೋ ಉದ್ದೇಶ ನನಗಿರಲಿಲ್ಲ. ವಾ ಹೌದಾ? ಛೇ, ನಾನು ಸರಿಯಾಗಿ ತಿಳ್ಕೊಳ್ದೆ. ಅದಕ್ಕೆ ಮುಂದೆ ನಿಮ್ಮನ್ನ ಏನೇನೋ ಅಂದ್ಬಿಟ್ಟೆ. ಕ್ಷಮಿಸಿ ನಮ್ಮರೆ. ಇಷ್ಟಾದ್ಮೇಲೂ ಅಪ್ಪ ಹೆಂಗೆ ಹೇಳ್ದೆ ಇರೋದ್ರಲ್ಲಿ ಅರ್ಥ ಇಲ್ಲ. ಯಾವಾಗಲೂ ಗೊತ್ತಾಗೋದು ಈಗಲೇ ಗೊತ್ತಾಗೋಗ್ಲಿ. ಹಲೋ, ಹೇಳ್ಕಂದ. ಅಪ್ಪಯ್ಯ ಬ್ಯುಸಿ ಇದ್ರಾ? ಫೋನ್ ರಿಸೀವ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಇಲ್ಲ ಹೇಳಮ್ಮ, ಪರವಾಗಿಲ್ಲ, ಹೇಳು. ಮುಖ್ಯವಾಗಿರೋ ವಿಷಯ ಮಾತಾಡಬೇಕಿತ್ತು ಅಪ್ಪಯ್ಯ. ಏನಮ್ಮ? ಅಪ್ಪಯ್ಯ, ನಾನು ಕೂಡು ಹಾಕಿದ ಜಾಗದಿಂದ ಆ ಮುದ್ಕಿನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತಾ ಇದೀಯಮ್ಮ ನೀನು? ಇಷ್ಟು ಗಂಭೀರವಾದ ವಿಷಯ ಇಷ್ಟು ಸಲೀಸಾಗಿ ಹೇಳ್ತಾ ಇದೀಯಲ್ಲ. ನಾನು ಏನು ಮಾಡಲಿ ಅಪ್ಪಯ್ಯ? ಆ ದಟ್ಟಿ ಸವಿತನ್ ಕಟ್ ಹಾಕಿ ಆ ಮುದ್ಕಿನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಛೇ, ನಾನು ನಿಂಗೆ ಅವತ್ತೇ ಹೇಳಿದೆ ಅವಳ ಕತೆ ಮುಗಿಸ್ಬಿಡೋಣ ಅಂತ. ನೀನೇ ಬೇಡ ಅಂದೆ. ಈಗ ಅವಳನ್ನ ಎಲ್ಲಿಂದ ಹುಡ್ಕೋದು? ನಾನು ನನ್ನಿಂದ ಆದಷ್ಟು ಹುಡುಕ್ತಾ ಇದ್ದೀನಪ್ಪಯ್ಯ. ಅಲ್ಲ ಪುಟ್ಟ, ಯಾರು ಅಂತ ಗೊತ್ತಿಲ್ಲ, ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಹುಡುಕ್ತೀಯಾ? ಛೇ, ಎಲ್ಲ ನಿನ್ನಿಂದಾನೆ. ನನ್ನ ಮಾತು ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅಪ್ಪಯ್ಯ, ನಿನ್ನ ಮಾತಾಡಬೇಡ ನೀನು. ಈಗ ನೋಡು, ನನಗೆ ಮತ್ತು ನಿನಗೆ ಮಾತ್ರ ಗೊತ್ತಿದ್ದ ವಿಷಯ ಮೂರನೇವ್ರಿಗೂ ಗೊತ್ತಾಗಿದೆ. ಇದು ಎಲ್ಲದಕ್ಕಿಂತ ದೊಡ್ಡ ಅಪಾಯ. ನಂಗೆ ಗೊತ್ತು ಅಪ್ಪಯ್ಯ, ಆದರೆ ನನಗೇನು ಮಾಡಲಿ? ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮ ಜೊತೆ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ಫೋನ್ ಮಾಡಿದೆ. ನನಗೆ ನಿಮ್ಮ ಜೊತೆ ಬಿಟ್ಟು ಇನ್ಯಾರ ಜೊತೆ ಮಾತಾಡೋಕ್ಕಾಗುತ್ತೆ ಹೇಳಿ? ಅಯ್ಯೋ, ಅಳಬೇಡ ಪುಟ್ಟ, ಅಳಬೇಡಮ್ಮ. ಏನೋ ಸಿಟ್ಟಲ್ಲಿ ಒಂದು ಮಾತು ಅಂದೆ ಅಷ್ಟೇ. ಈಗ ಆಯಿತು. ಈಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರೋ ಸಮಯ ಇದು. ಹ್ಞೂ ಅಪ್ಪಯ್ಯ, ನಾಳೆ ನಾನು ನಿಮ್ಮನ್ನು ನೋಡೋಕೆ ಬರಲಾ? ಬೇಡ, ನಾನೇ ಅಲ್ಲಿಗೆ ಬರ್ತೀನಿ. ನಿಮಗೆ ಯಾಕಪ್ಪಯ್ಯ ತೊಂದರೆ? ಬರ್ತೀನಿ ಅಂತ ಹೇಳಿದ್ನಲ್ಲ. ಮುಂದೆ ಏನು ಮಾಡಬೇಕು ಅಂತ ನೀನು ಸ್ವಲ್ಪ ಯೋಚನೆ ಮಾಡು. ಸರಿ ಅಪ್ಪಯ್ಯ. ನಮ್ಮರೆ, ನೀವೇ ಈ ನಾಟಕದವ್ರಂಗೆ ಶಾನೆ ಸಂದಾಗಿ ಮಾತಾಡ್ತೀರ. ನಿಮಗೆ ಈ ರಾಮಾಯಣ, ಮಹಾಭಾರತ
ಇವೆಲ್ಲ ಇಷ್ಟನಾ? ಓ ಸ್ಯಾನೆ ಇಷ್ಟ. ವಾ, ಹಂಗಾರೆ ಎಲ್ಲ ಹುಡುಗಿರಂಗೆ ನಿಮಗೂ ಮಹಾಭಾರತದಾಗೆ ಕೃಷ್ಣನೇ ಇಷ್ಟ ಅನ್ನಿ. ಮತ್ತೆ ನನಗೆ ಕರ್ಣ ಅಂದರೆ ಇಷ್ಟ. ಕರ್ಣನಾ? ಯಾಕೆ? ಹ್ಞೂ ರಾಮೋರೆ, ಕರ್ಣ ಚಿಕ್ಕವನಿದ್ದಾಗಲೇ ತನ್ನ ತಾಯಿನ ಕಳ್ಕೊಂಡವನು, ಎಲ್ಲರಿಂದ ಅವಮಾನ ಅನುಭವಿಸ್ತವನು. ತನ್ನ ತಾಯಿ ಜೀವಂತವಾಗಿದ್ದಾಳೆ ಅನ್ನೋ ಸತ್ಯ ಗೊತ್ತಿಲ್ಲದೆ ಬದುಕ್ತವನು. ಕೊನೆಗೆ ತನ್ನ ತಾಯಿ ಕೊಟ್ಟಿದ್ದ ಮಾತುಗೋಸ್ಕರ ತನ್ನ ಜೀವನ ಬಿಟ್ಟವನು. ಅಷ್ಟೇ ಅಲ್ಲ, ಕರ್ಣ ಧರ್ಮವಂತನಾಗಿದ್ದ. ದುರ್ಯೋಧನನಂತ ಕೆಟ್ಟವನ ಜೊತೆ ಗೆಳೆತನಕ್ಕೋಸ್ಕರ ನಿಯತ್ತಾಗಿದ್ದವನು. ಅದಕ್ಕೆ ನನಗೆ ಕರ್ಣ ಅಂದರೆ ಇಷ್ಟ. ಏನಾಯ್ತು ರಾಮವ್ರೆ? ನಮ್ಮವ್ರೆ, ನಮ್ಮ ಅವ್ವ ಗೆಪ್ತಿ ಆಯ್ತವಳೆ. ನಮ್ಮವ್ರೆ, ಒಂದು ವೇಳೆ ನಾನು ಕರ್ಣನಂಗೆ ಇವನ ಅಂದರೆ ಏನು ಹೇಳ್ತೀರ ರಾಮವ್ರೆ? ನಮ್ಮವ್ವ ಇನ್ನೂ ಬದುಕಿದ್ದು ಅದು ಗೊತ್ತಿಲ್ಲದೆ ನಾನು ಇವನ ಅನ್ನಿಸ್ತೈತೆ. ನಿಮಗೂ ಏಟೋಕಿತ ಹೇಳುವಿನಿ, ಸ್ಯಾನೆ ದಿವಸದಿಂದ ನಮ್ಮವ್ವ ಬದುಕವಳೆ, ಇಲ್ಲೇ ಎಲ್ಲೋ ಇದ್ದು ನನ್ನ ಹುಡುಕ್ತವಳೆ ಅಂತ ಅನ್ನಿಸ್ತೈತೆ. ಅಕಸ್ಮಾತ್ ಅದೇ ದಿಟ ಆಗಿದ್ರೆ? ರಾಮವ್ರೆ, ನೀವೇನೇನೋ ಯೋಚನೆ ಮಾಡಿ ಅಪ್ಸೆಟ್ ಆಗಿಬಿಡಿ. ಹೋಗಲಿ ಬಿಡಿ, ಈ ಮಾತನ್ನ ಇಲ್ಲಿಗೆ ನಿಲ್ಸೋಣ. ಇಲ್ಲ ನಮ್ಮವ್ರೆ, ನಾನು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇಲ್ಲ. ನಂಗೆ ದಿಟ್ವಾಲ್ವೇ ಹಂಗೆ ಅನ್ನಿಸ್ತೈತೆ. ನಮ್ಮವ್ವ ಇಲ್ಲೇ ಇಲ್ಲ ಅವಳೆ. ಕರ್ಣ ಅವನ್ ಬಿಟ್ಟಿದ್ದಂಗೆ ನಾನು ಬಿಟ್ಟಿವ್ನಿ ಅನ್ನಿಸ್ತೈತೆ. ನಮ್ಮವ್ವ ನನ್ನ ಬಿಟ್ಟು ಸ್ಯಾನೆ ಕಷ್ಟ ಅನುಭವಿಸ್ತವಳೆ ಅನ್ನಿಸ್ತೈತೆ.
ನಿಮ್ಮ ಅವ್ವ ಗಿಫ್ಟ್ ಬರ್ತೈತ ಮಗ? ಶಾರದವ್ವ, ನಿಮಗೆಲ್ಲ ಹೆಂಗೋ ಗೊತ್ತಿಲ್ಲ, ಆದರೆ ನಂಗೆ ಸ್ಯಾನೆ ದಿವಸದಿಂದ ನಮ್ಮವ್ವ ಇಲ್ಲೇ ಅವಳೆ, ಹತ್ರದಲ್ಲೇ ನಮ್ಮೂರ್ ತವಳೆ ಅವಳೆ ಅಂತ ಅನ್ನಿಸ್ತೈತೆ. ಶಾರದವ್ವ, ನಮ್ಮವ್ವ ವನವಾಸ ಅನುಭವಿಸ್ತವಳೆ ಅನ್ನಿಸ್ತೈತೆ. ರಾಮು ಅವರೇ, ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡ್ಸ್ಕೊಬೇಡಿ. ಬನ್ನಿ. ಇಲ್ಲ ನಮ್ಮವ್ರೆ, ಇದು ಯೋಚನೆ ಮಾಡೋ ವಿಷಯ ಅಲ್ಲ. ನಾನು ಹಂಗಂತ ನಂಬಿವ್ನಿ. ನಮ್ಮವ್ವ ಅವಳೆ, ಅವಳು ವನವಾಸ ಮುಗಿದ್ಮ್ಯಾಕೆ ನಾನೇ ಹೋಗಿ ಕರ್ಕೊಬರ್ತೀನಿ. ಶಾರದವ್ವ, ನಮ್ಮರೆ ಇನ್ಮ್ಯಾಕೆ ನಮ್ಮವ್ವ ಸತ್ತಗೋಳೆ ಅಂತ ನಾವ್ಯಾರು ಅನ್ಕೊಳ್ಳೋದು ಬೇಡ, ಆಯ್ತಾ? ಮತ್ತೆ ಈ ಫೋಟೋಕ್ಕೆ ಹಾಕಿರೋ ಯಾರನೂ ಕಿತ್ತಾಕ್ಬಿಡುಮ್ಮ, ಏನಂತೀರಾ? ಹಾಂ, ಅಲ್ಲ ರಾಮ, ನಿನ್ನ ಮನ್ಸಿಗೆ ಸಮಾಧಾನ ಆಗೈತೆ ಇದ್ನಂದ್ರೆ ಹಂಗೆ ಮಾಡು. ನಮಸ್ಕಾರ ಮಹಾರಾಣಿಯವ್ರಿಗೆ. ಹೇಗಿದೆ ಹೊಸ ಜಾಗ? ನನ್ನ ಮಗಳು ನಿನ್ನನ್ನು ಕೂಡಿಟ್ಟಿದ್ದ ಜಾಗ ಈಗ ಸ್ವರ್ಗ ಅನ್ನಿಸ್ತಿರ್ಬೇಕು ಅಲ್ವಾ? ಏ ಪಾರ್ವತಿ, ನಿನ್ನನ್ನು ಕೊಚ್ಚ ಹಾಕಿ ಹೂತು ಹಾಕಿಬಿಡಬೇಕು ಅಂತಾನೆ ಕಾಡು ಹಳ್ಳಿಯಿಂದ ಇಲ್ಲಿಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದು. ಆದರೆ ಯಾಕೋ ನೀನು ಅನುಭವಿಸಿದ ಹಿಂಸೆ ಸಾಕಾಗಲಿಲ್ಲ ಅಂತ ನನಗನ್ನಿಸ್ತು. ನೀನೇ ಹೇಳು ಪಾರ್ವತಿ, ಈಗ ನಿನಗಿರೋದಕ್ಕೊಂದು ಜಾಗ, 3 ಹೊತ್ತು ಊಟ, ಕಾವಲಿಗೊಂದು ಆಳು, ಇಷ್ಟೆಲ್ಲ ಇದ್ದ ಮೇಲೆ ಇದನ್ನು ಯಾರಾದರೂ ಹಿಂಸೆ ಕೊಡೋದು ಅಂತಾರ? ನನ್ನ ಮಗಳಿಗೆ ಇದನ್ನೆಲ್ಲ ಹೇಳಿದ್ರೆ ಕೋಪ, ದ್ವೇಷ, ಹಾಗೆ ಹೀಗೆ ಅಂತ ಏನೋ ಬಾಯಿಗೆ ಬಂದಾಗ ಹೇಳ್ತಾಳೆ. ಚಿಕ್ಕ ವಯಸ್ಸು, ಬಿಸಿ ರಕ್ತ, ಅವಳಿಗೇನೂ ಅರ್ಥ ಆಗೋದಿಲ್ಲ. ಆದರೆ ಈ ಮಾಧವಯ್ಯ ಇದಾನಲ್ಲ, ಇವನ ದ್ವೇಷದ ರೀತಿನೇ ಬೇರೆ. ಈ ಮಾಧವಯ್ಯ ಕೊಡೋ ಹಿಂಸೆ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ನೋಡ್ತಾ ಇರು, ನೋಡ್ತಾ ಇರು. ಅವ್ವ, ನೀನಿಲ್ಲ ಅಂತ ನನ್ನಿಂದ ಯಾಕೋ ಒಪ್ಕೊಳ್ಳೋಕ್ಕಾಯ್ತಾ ಇಲ್ಲ. ನೀನೆಲ್ಲೋ ಇದೆಯಾ? ಖಂಡಿತವಾಗ್ಲೂ ನಾನೇ ಬಂದು ನಿನ್ನ ಕರ್ಕೊ ಹೋಗ್ತೀನಿ. ಏ ಪಾರ್ವತಿ, ನಿನ್ನನ್ನು ಇಷ್ಟು ದಿವಸ ನಾನು ಹೇಗೆ ಬದುಕಕ್ಕೆ ಬಿಟ್ಟಿದ್ದೀನಿ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಮುಖ ನೋಡ್ತಾ ಇದ್ರೆ ಈ ಕ್ಷಣನೇ ನಿನ್ನನ್ನು ಸಾಯಿಸಿಬಿಡಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನನ್ನು ಯಾವ್ಯಾವ ರೀತಿಯಲ್ಲಿ ಸಾಯಿಸ್ಬೋದು ಗೊತ್ತಾ? ಚಾಕುವಿಂದ ತಿವುದು ಸಾಯಿಸ್ಬೋದು, ಇಲ್ಲ ನಿನ್ನ ಕುತ್ತಿಗೆ ಹಿಸಿಗೆ ಉಸಿರು ಕಟ್ಟಿಸಿ ಸಾಯಿಸ್ಬೋದು, ಇಲ್ಲ ನಿನಗೆ ಅನ್ನ ನೀರು ಏನನ್ನು ಕೊಡದೆ ಉಪವಾಸ ಕೆಡವಿ ನರಳಿಸಿ ಸಾಯಿಸ್ಬೋದು.